ಎಲ್ರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 4:05 ಸರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದರೆ ಅವರು ಸಿಎಂ ಆಗೋ ಮುಂಚೆನೆ ಒಂದು ವರ್ಗದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅವರು ಹೇಳಿರುವಂತಹ ಒಂದು ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಿದೆ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಿದ್ರೆ ಅವ್ರು ಏನೇನು ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಅವ್ರೇನಂತ ಹೇಳಿದ್ರು ಅಂದ್ರೆ, ಕೆಲವು ನಿರ್ದಿಷ್ಟ ಸಮಸ್ಯೆಗಳು ಇರೋದ್ರಿಂದ ನಾನು ಹೆಚ್ಚು ಜನನ ಈ ಪ್ರಮಾಣ ವಚನಕ್ಕೆ ನಾನು ಕರೀತಾ ಇಲ್ಲ. ಆದ್ರಿಂದ ಸಿಂಪಲ್ ಆಗಿ ಲೋಕಭವನದಲ್ಲಿ ಗಾಜಿನ ಮನೆಯಲ್ಲಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡ್ತಿದ್ದೇನೆ. ಈ ಲೋಕಭವನದ ಆಚೆ ಬರೋರ್ನ ನಾನು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಅದೇನಪ್ಪ ಅಂದ್ರೆ, ಬರಬೇಕಾದ್ರೆ ನೀವು ಹೂವಿನ ಹಾರವನ್ನ ತೆಗೆದುಕೊಂಡು ಬರಬೇಡಿ. ಯಾಕಂದ್ರೆ ಈ ಹೂಗಳ ಹಾರದಲ್ಲಿ ಸುಗಂಧರಾಜ ಪುಷ್ಪ ಕೂಡ ಇರುತ್ತೆ. ಅದು ನನಗೆ ಬಾಡಿಗೆ ಅಲರ್ಜಿ, ಇದರಿಂದ ನನಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಆದ್ದರಿಂದ ದಯಮಾಡಿ ಯಾರೂ ಕೂಡ ಬರಬೇಕಾದ್ರೆ ಹೂವಿನ ಹಾರಗಳನ್ನ ಮಾತ್ರ ತೆಗೆದುಕೊಂಡು ಬರಬೇಡಿ ಅಂತ ಹೇಳಿದ್ದಾರೆ. ಈಗ ಇದೆಲ್ಲೆಡೆ ವೈರಲ್ ಆಗ್ತಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಈ ಹೂ ಮಾರೋರು, ಹೂ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಕೆಲವು ವರ್ಗದವರು ಮಾತಾಡ್ತಿದ್ದಾರೆ ಸ್ನೇಹಿತರೆ. ಇನ್ನಿದಕ್ಕೆ ಪರ ವಿರೋಧ ಕೂಡ ಚರ್ಚೆ ಆಗ್ತಿದೆ. ಪರವಾಗಿ ಮಾತಾಡೋರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ಮುಂಚಿತವಾಗಿಯೇ ಹೇಳ್ತಿದ್ದಾರೆ, ಇದರಲ್ಲಿ ತಪ್ಪೇನು ಅಂತ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಇದರಿಂದ ಹೂ ಬೆಳೆಗಾರರಿಗೆ ಹಾಗೂ ಹೂ ಮಾರಾಟಗಾರರಿಗೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಅವರ ಮಾತನ್ನು ಅವರು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಈ ಹಿಂದೆ ಕೂಡ ಬಿಜೆಪಿಯ ತೇಜಸ್ವಿ ಸೂರ್ಯ ಅವರು ಒಂದು ಮಾತನ್ನ ಹೇಳಿದ್ರು. ಅವ್ರೇನಂತ ಹೇಳಿದ್ರು ಅಂದ್ರೆ, ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೂಗುಚ್ಛವನ್ನು ನೀಡುವುದು ತುಂಬಾನೇ ಲಾಸ್ ಆಗುತ್ತೆ, ದೇಶಕ್ಕೆ ಲಾಸ್, ಇದು ವೇಸ್ಟ್ ಮನಿ ಅಂತ ಹೇಳಿದ್ರು. ಇದಕ್ಕೆ ಅವಾಗೂ ಕೂಡ ತೀರಾ ಕೆಂಗಣ್ಣಿಗೆ ಗುರಿ ಆಗಿದ್ರು. ಆಗ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಈ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಈಗ ಹೂ ಮಾರಾಟಗಾರರು ಹಾಗೂ ಹೂ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.